ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುಃ ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ವೀಕ್ಷಕರಿಗೆ ನಮಸ್ಕಾರ. ಇವತ್ತು ಒಂದು ಸಣ್ಣ ಸುಭಾಷಿತವನ್ನು ಕುರಿತು ಒಂದು ಅವಲೋಕನವನ್ನು ನಾವು ಮಾಡಬಹುದು. ಅದೇನು ಅಂತ ಹೇಳಿದ್ರೆ, ನಮಗೆ ಜೀವನದಲ್ಲಿ ಆಸೆಗಳು ಅನ್ನೋದಿರುತ್ತಿಲ್ಲ, ಅವುಗಳ ಸ್ವಭಾವವೇನು ಅನ್ನೋದನ್ನು ತಿಳಿಸಿಕೊಡುವಂತಹ ಒಂದು ಶ್ಲೋಕ ಇದು. ಆ ಶ್ಲೋಕ ಏನಪ್ಪ ಹೇಳುತ್ತೆ ಅಂತ ಹೇಳಿದ್ರೆ, ಆಶಾಯ ಯೇ ದಾಸಾಹ ತೇ ದಾಸಾಹ ಸರ್ವಲೋಕಸ್ಯ ಆಶಾ ಯೇಷಾಂ ದಾಸಿ ತೇಷಾಂ ದಾಸಾಯತೆ ಲೋಕಃ ಅಂತಂದ್ಬಿಟ್ಟು. ಏನು ಹಂಗಂದ್ರೆ ಅಂತಂದ್ರೆ, ನಾವೆಲ್ಲರನ್ನು ಕೂಡ ಆಸೆಗಳಿಗೆ ನಾವು ದಾಸರಾಗ್ಬಿಟ್ಟಿರ್ತೀವಿ. ಆದರೆ ಅದಕ್ಕೆ ವಿರುದ್ಧವಾಗಿ ಆಗಬೇಕಂಥದ್ದು, ಆಸೆ ಅನ್ನೋದು ನಮಗೆ ದಾಸಿಯಾಗಿರಬೇಕು ಅಂತ. ಸಂಸ್ಕೃತದಲ್ಲಿ ಆಶಾ ಅನ್ನೋ ಪದ ಸ್ತ್ರೀಲಿಂಗವಾದ್ದರಿಂದ ಆಶೆ ಅನ್ನುವಂಥದ್ದು ನಮಗೆ ದಾಸಿ ಆಗಬೇಕು ಅಂತ ಹೇಳಿರುವಂಥದ್ದು. ನಾವು ಆಶೆಗೆ ದಾಸರಾಗಿ ಹೋಗ್ಬಿಟ್ಟಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಅದು ಏನೇನು ನಮ್ಮ ಮನಸ್ಸಿನಲ್ಲಿ ಆಸೆಗಳು ಹುಟ್ಟಿಕೊಳ್ಳುತ್ತೋ ಅದನ್ನೆಲ್ಲ ಸಾಧಿಸಬೇಕು ಅಂತ ಹೊರಡ್ತೀವಿ. ಅದಕ್ಕಿಂತ ಹೆಚ್ಚಾಗಿ ನಾವು ಅಂದ್ಕೊಂಡಿದ್ದೆಲ್ಲನೋ ಏನು ಸಾಧಿಸೋಕ್ಕಾಗೋದಿಲ್ವಲ್ಲ. ಆವಾಗ ನಮಗೆ ಏನೇನು ದೊರೆಯಲಿ ಇಲ್ವೋ ಅದರ ಬಗ್ಗೆ ನಮಗೆ ನೋವು, ಬೇಜಾರು, ಅಸಮಾಧಾನಗಳು ಇವುಗಳೆಲ್ಲ ಉಂಟಾಗುವಂತಹದ್ದು. ಹೀಗಾಗಿ ನಮ್ಮ ಮನಸ್ಸಿನ ಸ್ವಾಸ್ಥ್ಯವನ್ನ ನಾವು ಕೆಡಿಸಿಕೊಳ್ಳುವಂತಹ ಒಂದು ಮಾತು ಇದಾಗೋಗ್ಬಿಡುತ್ತೆ. ಅದರಲ್ಲೂ ಕೆಲವರಂತೂ ಏನು ಅನ್ಕೊಂಡ್ಬಿಡ್ತಾರೆ ಅಂದರೆ, ನಾವು ದೇವಸ್ಥಾನದಲ್ಲಿ ಹೋಗಿ ಇದನ್ನ ಕೇಳ್ಕೊಳ್ಳಿಲ್ವಾ, ದೇವರಲ್ಲಿ ಹರಕೆ ಹೊತ್ಕೊಳ್ಳಿಲ್ವಾ, ಆದರೂ ಇದೆಲ್ಲ ನಡೀಲಿಲ್ಲ ಅಂತಂದ್ಬಿಟ್ಟು ದೇವರ ಮೇಲೇನೆ ಕೋಪ ಮಾಡ್ಕೊಂಡ್ಬಿಡುವಂತಹದ್ದು. ಈ ರೀತಿಯಾದಂತಹ ವರ್ತನೆಗಳನ್ನೆಲ್ಲ ನಾವು ತೋರಿಸ್ತಾರೆ. ಅಂದರೆ ನಾವು ಕೇಳಿದ್ದೆಲ್ಲ ನಮಗೆ ಸಿದ್ಧಿಸ್ಬಿಡ್ಬೇಕು ಅನ್ನುವಂಥದ್ದು. ಇದು ಒಂಥರ ಒಂದು ರೀತಿಯಲ್ಲಿ ಹುಡುಗಾಟ ಅಂತ ಹೇಳ್ತಾರಲ್ಲ, ಅದಿನ್ನೂ ಕರೆಕ್ಟಾಗಿ ಸರಿಯಾಗಿ ಹೇಳಬೇಕು ಅಂದರೆ ಮಕ್ಕಳ ಆಟ ಅಂತಂದ್ಬಿಟ್ಟು. ಮಕ್ಕಳು ಮನೆಯಲ್ಲಿ ಅಪ್ಪ ಅಮ್ಮನ ಏನೇನೋ ಕೇಳ್ತೇವೆ, ನಂಗೆ ಇದು ಬೇಕು ಅದು ಬೇಕು ಅಂತಂದ್ಬಿಟ್ಟು. ಯಾವ ಅಪ್ಪ ಅಮ್ಮ ತಾನೇ ಮಕ್ಕಳು ಕೇಳಿದ್ದನ್ನೆಲ್ಲ ತೆಕ್ಕೊಬಿಡಕ್ಕಾಗ್ಬಿಡತ್ತೆ? ಸಾಧ್ಯವೇ ಇಲ್ಲ. ಆದ್ದರಿಂದ ಜೀವನದಲ್ಲಿ ನಾವು ಕೇಳಿದ್ದಿಲ್ಲ, ಬಯಸಿದ್ದಿಲ್ಲ ಸಿಗೋದಿಲ್ಲ ಅನ್ನೋದ್ರ ಬಗ್ಗೆ ಒಂದು ಅರಿವು ಉಂಟಾಗಬೇಕಾದಂಥದ್ದು ಬಹಳ ಮುಖ್ಯ. ಈಗಿನ ಕಾಲದಲ್ಲಿ ಬಹಳ ಜನ ತಂದೆ ತಾಯಿಗಳು ತಮಗೆ ಹೆಚ್ಚು ಬಿಡುವಿಲ್ಲ ಅನ್ನೋ ಕಾರಣಕ್ಕೋಸ್ಕರವಾಗಿ ಮಕ್ಕಳು ಕೇಳಿದ್ದನ್ನೆಲ್ಲ ತೆಕ್ಕೊಬಿಡ್ಬೇಕು ಅನ್ನುವಂಥದ್ದು. ಕೆಲವು ಸಂದರ್ಭದಲ್ಲಿ ನೋಡೋ ರಾತ್ರಿ ಏನೋ ಕೆಳಕ್ಕೆ ಶುರು ಮಾಡ್ಬಿಡುತ್ತೆ, ನಂಗೆ ಇದು ಬೇಕು ಅದು ಬೇಕು ಅಂತಂದ್ಬಿಟ್ಟು. ಯಾವ ಅಂಗಡಿ ತೆಗೆದಿರುತ್ತೆ ಅದನ್ನ ಹೋಗಿ ಏನೋ ತಂದ್ಕೊಬಿಡೋಕ್ಕೆ ಮಾಡೋದಕ್ಕೆ. ಒಂದು ಕೈಲಾಸಂದು ಒಂದು ಜೋಕ್ ಇದೆ. ಅದರಲ್ಲಿ ಒಂದು ರಾಜಕುಮಾರ, ಸಣ್ಣ ಹುಡುಗ, ಇನ್ನು ಎಳೆ ಹುಡುಗ, ಅದನ್ನ ಅವಳು ದಾದಿ ಅದನ್ನ ನೋಡ್ಕೊಳ್ತಾ ಇದ್ದಾಳೆ. ಅದನ್ನ ಆಟ ಆಡಿಸಿ ಸುಧಾರಿಸಿ ಎಲ್ಲ ಮಾಡಬೇಕಲ್ಲ, ಅದನ್ನು ಮಾಡ್ತಾ ಇದ್ದಾಳೆ. ಸರಿ, ಅವಳು ಕೊನೆಗೆ ಒಂಥರ ಡೆಸ್ಪೆರೇಟ್ ಆಗಿ ಕೇಳ್ತಾ ಇದ್ದಾಳೆ. ಅವಳು ತುಂಬಾ ಒಂಥರ ನೈರಾಶ್ಯದಿಂದ ಕೇಳ್ತಾ ಇದ್ದಾಳೆ. ಅವಳು, ನೀ ಕೇಳಿದ್ದೆಲ್ಲ ತೆಕ್ಕೊಟ್ಟಾಯ್ತಲ್ಲೋ, ಇನ್ನೂ ಯಾಕೋ ಈಗ ಅಳ್ತಾ ಇದೀಯಾ ಅಂತಂದ್ಬಿಟ್ಟು ಕೇಳ್ತಾಳಲ್ಲ ಮಗುನ. ಆಯ್ತಾ? ಅದಕ್ಕೆ ಅದು ಹೇಳುವಂಥ ಉತ್ತರ ಅವನ ಕೈಲಾಸ ಕೊಟ್ಟಿರುವಂತಹದ್ದು ಏನಂದ್ರೆ, ನನಗೆ ಇನ್ನೂ ಏನಾದ್ರೂ ಬೇಕು ಅಂತ ಅನ್ನಿಸ್ಲಿ ಅಂತ ಅಳ್ತಾ ಇದ್ದೀನಿ ಅಂದ್ಬಿಟ್ಟು. ಈ ರೀತಿ ಆಗ್ಬಿಟ್ರೆ ಅದಕ್ಕೆ ಆಸೆ ಅನ್ನೋದಕ್ಕೆ ಕೊನೆ ಮೊದಲು ಇಲ್ಲ ಅನ್ನೋ ಹಂಗೆ ಆಗೋಗ್ಬಿಡುತ್ತೆ. ಮತ್ತು ನಮಗೆ ಕೇಳಿದ್ದೆಲ್ಲ ಸಿಗಬೇಕು ಅನ್ನೋದಾಗುತ್ತೆ. ಯಾವನಿಗೂ ಕೂಡ ಅವನು ಕೇಳಿದ್ದೆಲ್ಲ, ಆಸೆ ಪಟ್ಟಿದ್ದೆಲ್ಲ ಸಿಗೋದಿಲ್ಲ. ರಾಜಾಧಿರಾಜನಾದ್ರೂ ಕೂಡ ಅವನಿಗೂ ಏನೋ ಒಂದು ಲಿಮಿಟ್ಸ್ ಅಂತ ಇರುತ್ತೆ. ಆದ್ದರಿಂದ ಆ ಲಿಮಿಟ್ಗಳನ್ನ ತಿಳಿದುಕೊಂಡು ನಾವು ಜೀವನವನ್ನು ನಡೆಸುವಂತಹದ್ರಲ್ಲೇ ನಮ್ಮ ಜಾಣತನ ಇರುವಂತಹದ್ದು. ಅದಕ್ಕೋಸ್ಕರನೇ ಈ ಶ್ಲೋಕ ಏನಪ್ಪ ಹೇಳತ್ತೆ ಅಂತಂದ್ರೆ, ರಿವರ್ಸ್ ಅನ್ನು ಹೇಳುತ್ತೆ. ಅಂದ್ರೆ ಏನಂತಂದ್ರೆ, ನಾವು ಆಸೆಗೆ ದಾಸರಾಗಿದ್ದಾಗ ಹೇಗಾಗುತ್ತೆ, ಆದರೆ ಆಸೆ ಅನ್ನೋದೇನೆ ನಮಗೆ ದಾಸಿ ಆಗ್ಬಿಟ್ಟಾಗ ಹೇಗಾಗತ್ತೆ ಅಂತ ಅಂದ್ಬಿಟ್ಟು. ನಾವು ಆಸೆಗೆ ದಾಸರಾಗ್ಬಿಟ್ಟಿದ್ದಾಗ ನಾವು ಲೋಕಕ್ಕೆಲ್ಲ ದಾಸರು. ನಮ್ಮ ಆಸೆ ಹೆಂಗಾದ್ರೂ ಪೂರೈಸಬೇಕು ಅನ್ನೋಕ್ಕೋಸ್ಕರವಾಗಿ ಅದು ಏನೇ ಯಾಚನೆ ಮಾಡಿದ್ರು ನಾಚಿಕೆ ಬಿಟ್ಟಾದ್ರೂ ಯಾಚನೆ ಮಾಡಬೇಕು, ಪಡ್ಕೊಳ್ಬೇಕು ಅನ್ನೋ ಥರದ್ದು ಆಗೋಗ್ಬಿಡುತ್ತೆ. ಆದರೆ ಅದರ ಬದಲಾಗಿ
ಆಸೆಯೇ ನಮಗೆ ದಾಸಿ ಅಂತ ಆಗೋದಾದ್ರೆ ಲೋಕವೇ ನಮಗೆ ದಾಸವಾಗತ್ತೆ ಅಂತ. ತೇಷಾಂ ದಾಸಾಯತೆ ಲೋಕಃ ಅಂತ. ಏನು ಹಂಗಂತಂದ್ರೆ ಲೋಕ ನಮಗೆ ದಾಸವಾಗೋದು ಅಂದ್ರೆ ಏನರ್ಥ ಅಂತ ಹೇಳಿದ್ರೆ, ಲೋಕ ಅನ್ನಕ್ಕೆ ಸಂಸ್ಕೃತದಲ್ಲಿ ಎರಡು ಅರ್ಥ ಇದೆ. ಲೋಕಸ್ತು ಭುವನೇ ಜನೇ ಅಂತ. ಭುವನ ಅನ್ನೋ ಒಂದರ್ಥ ಅಂದ್ರೆ ಪ್ರಪಂಚ ಅನ್ನೋವಂಥದ್ದು. ಇನ್ನೊಂದು ನಾವು ಕನ್ನಡದಲ್ಲಿ ಹೇಳ್ತೀವಲ್ಲ, ಲೋಕ ಏನ್ ಹೇಳುತ್ತೆ ಅಂತಂದ್ಬಿಟ್ಟು ಅಂತ ಅಂದ್ರೆ ಅಲ್ಲಿ ಲೋಕ ಇಲ್ಲಿರುವಂಥ ಜನಗಳು ಅಂತ ಅರ್ಥ. ಇನ್ನು ಹಳೆಗನ್ನಡದಲ್ಲಂತೂ ಲೋಗರು ಅನ್ನೋ ಪದನ ಬಳಸ್ತಾರೆ, ಅಂತಂದ್ರೆ ಜನಸಾಮಾನ್ಯ ಅನ್ನೋ ಅರ್ಥದಲ್ಲಿ ಅದನ್ನ ಹೇಳುವಂತಹದ್ದು. ಹಾಗೆ ಲೋಕ ಅನ್ನೋದಕ್ಕೆ ಆ ಅರ್ಥ ಇದೆ. ಆವಾಗ ಲೋಕವೇ ನಮಗೆ ದಾಸವಾಗ್ಬಿಡೋದು ಅಂತ. ಏನು ಹಂಗಂದ್ರೆ ಅರ್ಥ ಅಂತ ಹೇಳಿದ್ರೆ, ಲೋಕಕ್ಕೆ ಎಲ್ಲರಿಗೂ ಕೂಡ ಬೇಕಾಗಿರುವಂತಹದ್ದು, ಅವ್ರಿಗೂ ಅಷ್ಟು ತಮ್ಮ ಆಸೆಗಳೆಲ್ಲ ಪೂರೈಸಬೇಕು ಅನ್ನುವಂಥದ್ದು. ಆದರೆ ಎಷ್ಟೆಷ್ಟು ಆಸೆಗಳನ್ನು ಪೂರೈಸಿಕೊಂಡ್ರೂ ಕೂಡ ನಮಗೆ ತೃಪ್ತಿ ಅನ್ನೋದು ಸಿಗೋದಿಲ್ಲ. ಆದ್ದರಿಂದ ಆ ಆಸೆಗಳಿಗೆ ಯಾವ ರೀತಿ ಒಂದು ಕಡಿವಾಣ ಹಾಕಬೇಕು ಅನ್ನೋದನ್ನ ನಾವು ಗಮನಿಸ್ಕೊಳ್ಬೇಕಾದಂಥದ್ದು. ರಾಮಕೃಷ್ಣ ಪರಮಹಂಸರು ಒಂದು ಕಥೆಯನ್ನು ಹೇಳ್ತಾ ಇದ್ರು, 7 ಕೊಪ್ಪರಿಗೆಯ ಹಣ ಅಂತಂದ್ಬಿಟ್ಟು. ಅದೇನಪ್ಪ ಅಂದ್ರೆ, ಒಬ್ಬ ಮಹಾರಾಜ ಇದ್ದಂತೆ. ಅವನಿಗೆ ಒಬ್ಬ ವೈಯಕ್ತಿಕವಾದಂತಹ ಒಬ್ಬ ನಾಪಿತ ಅಂತಂದ್ರೆ ಹಜಾಮ. ಅವನು ತುಂಬಾ ತೃಪ್ತಿಯಿಂದ ಜೀವನ ಮಾಡ್ತಾ ಇದ್ದಂತೆ. ಅವನು ಎಷ್ಟು ತೃಪ್ತಿನಾಗಿದ್ದ ಅಂತ ಹೇಳಿದ್ರೆ, ರಾಜ ಅವನ್ನ ಯಾವುದೋ ಒಂದು ಸಂದರ್ಭದಲ್ಲಿ, ಅಲೆಯ ತುಂಬಾ ದಿವಸನ ನೀನು ಸಂಬಳನೇ ನಾನು ಜಾಸ್ತಿ ಮಾಡಿಲ್ಲ, ನಾನು ಮರ್ತು ಬಿಟ್ಟಿದ್ದೆ, ನಾನು ನೀವು ಒಂದ್ಸಲ ಏನಾದ್ರು ಕೇಳಬಾರ್ದಾ ಅಂತ ಕೇಳಿದಂತೆ. ಅದಕ್ಕೆ ಅವನು, ಪರವಾಗಿಲ್ಲ ಬಿಡಿ ಸ್ವಾಮಿ, ಭಗವಂತ ಕೊಟ್ಟಷ್ಟು ಅಷ್ಟರಲ್ಲಿ ನಾನು ನೆಮ್ಮದಿಯಾಗಿದ್ದೀನಿ ಅಂತಂದ್ಬಿಟ್ಟು ಹೇಳಿದೆ ಅಂತೆ. ಅದೆಲ್ಲ ಸರಿಯಲ್ಲ, ಸರಿ ನೀನು ಇನ್ನೂ ಸ್ವಲ್ಪ ನಿಂಗೆ ಸಂಬಳ ಜಾಸ್ತಿ ಮಾಡ್ತೀನಿ ಅಂತ ಹೇಳೋವಂಥದ್ದು. ಸರಿ, ಹೀಗೆ 2-3 ಸಲ ಆಗಿರತ್ತೆ ಅವನಿಗೆ. ಆದರೆ ಯಾವತ್ತೋ ಒಂದ್ಸಲ ಮಾತ್ರ ಅವನು ಆ ಹಜಾಮನ ಮುಖದಲ್ಲಿ ಒಂದು ಅತೃಪ್ತಿ ಕಾಣಿಸುತ್ತೆ. ಯಾವಾಗಲೂ ನೆಮ್ಮದಿಯಾಗಿದ್ದವನು ಈಗೇನೋ ಅತೃಪ್ತನಾಗಿದ್ದಾನಲ್ಲ ಅಂತಂದ್ಬಿಟ್ಟು ಅವನು ರಾಜನನ್ನ ಬಾಯಿ ಬಿಟ್ಟು, ನನಗೆ ಸಂಬಳ ನೀವು ಜಾಸ್ತಿ ಮಾಡಿ, ತುಂಬ ದಿವಸ ಆಯಿತು, ಸ್ವಲ್ಪ ಸಂಬಳ ಜಾಸ್ತಿ ಮಾಡಿ ಅಂತ ಕೇಳಿದಂತೆ. ರಾಜ ಮಾಡಿದಂತೆ. ಸ್ವಲ್ಪ ದಿವಸಕ್ಕೆ ತಿರ್ಗಾ ಮತ್ತೊಂದು ಪ್ರಾರ್ಥನೆ. ಈ ರೀತಿಯಾಗಿ ರಾಜನಿಗೆ ಕೊನೆಗೆ ಒಂದು ಸಂಶಯ ಬಂತಂತೆ. ರಾಜ ಕೇಳಿದಂತೆ, ಈಗ ಸ್ವಲ್ಪ ಕಾಲದಿಂದ ನೋಡ್ತಾ ಇದ್ದೀನಿ ನಾನು, ನಿನಗೇನೋ ಅತೃಪ್ತಿ, ಅಸಮಾಧಾನ ಇದೆಲ್ಲ ಆಗ್ತಾ ಇದೆ ನಿನಗೆ, ನಿನ್ನ ಒಂದು ಪ್ರಶ್ನೆ ಕೇಳಲಾ ಅಂತ ಕೇಳಿದಂತೆ. ರಾಜ, ಕೇಳಿ ಸ್ವಾಮಿ. ನಿನಗೆ ಕನಸಿನಲ್ಲಿ ಒಂದು ಯಕ್ಷ ಕಾಣಿಸ್ಕೊಂಡಿತ್ತಾ ಅಂತ ಕೇಳ್ತಾನೆ. ನಿಮ್ಗೆ ಹೆಂಗೆ ಗೊತ್ತಾಯ್ತು ಅಂತ ಕೇಳಿದಂತೆ. ಆ ಯಕ್ಷ ನಿನಗೆ 7 ಕೊಪ್ಪರಿಗೆ ಹಣ ನಿನಗೆ ಅದನ್ನ ತೋರಿಸ್ತಾ ಅದನ್ನ ಅಂತ ಕೇಳಿದಂತೆ. ನಿಮ್ಗೆ ಹೆಂಗೆ ಗೊತ್ತಾಯ್ತು ಅಂತ ಕೇಳಿದಂತೆ. ನನಗೂ ಬಂದಿತ್ತು ಆ ಕನಸು, ಅದಕ್ಕೋಸ್ಕರ ಕೇಳಿದೆ ಅಂತ. ಅದರಲ್ಲಿ ಏನಪ್ಪಾ ಅಂತಂದ್ರೆ, 7 ಕೊಪ್ಪರಿಗೆ ಹಣವನ್ನ ಆ ಯಕ್ಷ ಇವನಿಗೆ ಕೊಡ್ತಾ ಇದ್ದೀನಿ, ನನಗೆ ನೋಡು 7 ಕೊಪ್ಪರಿಗೆ ಹಣ ಅಂದ್ರೆ ಅಷ್ಟು 7 ಮಡಕೆಗಳಲ್ಲಿ ಭರ್ತಿ ಚಿನ್ನದ ನಾಣ್ಯಗಳು. ಸರಿ, ಆ 7ನೇದ್ರಲ್ಲಿ ಒಂದರಲ್ಲಿ ಮಾತ್ರ ಒಂದು ಸ್ವಲ್ಪ ಖಾಲಿ ಭಾಗ ಇದೆ, ಅಷ್ಟು ನೀವು ಭರ್ತಿ ಮಾಡ್ಕೊಂಡ್ಬಿಟ್ರೆ ಫುಲ್ಲು ನಿಂದೆ ಆಗೋಗ್ಬಿಡುತ್ತೆ ನೋಡು ಅಂತಂದು. ಆದರೆ ಆ 7ನೇ ಕೊಪ್ಪರಿಗೆ ಅನ್ನೋದು ಮೋಸದ ಕೊಪ್ಪರಿಗೆ. ಅದಕ್ಕೆ ಎಷ್ಟು ತುಂಬಿದ್ರು ತುಂಬಲ್ಲ, ನೋಡಿದ್ರೆ ಇಷ್ಟೇಷ್ಟು ಕಡಿಮೆ ಇದೆ ಅಂತ ಅನ್ಸುತ್ತೆ. ಆದರೆ ಅದನ್ನ ತುಂಬಿಡ್ಬೇಕು ಅಂತ ಒಂದು ಆಸೆ ಹುಟ್ಕೊಂಡ್ಬಿಡುತ್ತೆ. ಅದಕ್ಕೆ ಎಷ್ಟು ತುಂಬಿಸಿದ್ರು ಅದು ತುಂಬೋದಿಲ್ಲ. ಅದನ್ನು ರಾಜ ವಿವರಿಸಿ ಹೇಳಿದ ಮೇಲೆ ಅವನಿಗೆ ಹಬ್ಬ ಅಂತ ಒಂದು ದೊಡ್ಡ ರಿಲೀಫ್ ಆಯಿತು. ಯಾಕೆ ಅಂತ ಕೇಳಿದ್ರೆ, ನಮ್ಗೆ ಯಾರು ಅಷ್ಟು ಕೊಟ್ಬಿಟ್ಟಿದ್ದಾಗ ಅಷ್ಟೇ ತಾನೇ ಭರ್ತಿ ಮಾಡ್ಬಿಟ್ರೆ ನನಗೆ 7 ಕೊಪ್ಪರಿಗೆ ಫುಲ್ ಬಂದಂಗೆ ಆಗತ್ತೆ ಅನ್ನೋದೊಂದು ಆ ಒಂದು ಹುಚ್ಚು ಆಸೆ ಇರುತ್ತಿಲ್ಲ, ಅದು ಎಲ್ಲೆಲ್ಲಿಗೋ ಎಳ್ಕೊಂಡು ಹೋಗುತ್ತೆ ಮನುಷ್ಯನ. ತಪ್ಪು ದಾರಿಗೆಲ್ಲ ಎಳ್ಕೊಂಡು ಹೋಗುವಂಥದ್ದು. ಇವಾಗೆಲ್ಲ ನಾವು ನೋಡ್ತಾ ಇರ್ತೀವಿ, ನಮ್ಮ ಇಮೇಲ್ಗಳಿಗೆ ಬರ್ತಾ ಇರುತ್ತೆ, ಏನೋ ಆಫರ್ ಬರ್ತಾ ಇರುತ್ತೆ. ನೈಜೀರಿಯಾದಲ್ಲಿ ನೋಡಿ, ನನ್ನ ಅಕೌಂಟಲ್ಲಿ ಇಷ್ಟು ಲಕ್ಷ ಡಾಲರ್ಗಳಿದೆ, ಅದನ್ನ ನಾನು ಸತ್ತ ಮೇಲೆ ನನಗೆ ಉತ್ತರಾಧಿಕಾರಿ ಯಾರೂ ಇಲ್ಲ, ಅದನ್ನ ನಿಮಗೆ ಕೊಟ್ಬಿಡ್ಬೇಕು ಅಂತ ಅನ್ಕೊಳ್ತಾ ಇದ್ದೀನಿ ನಾನು, ದಿನ ಸತ್ಕಾರ್ಯಕ್ಕೆ ನೀವು ಬಳಸಿ. ಸರಿ, ಅದಕ್ಕೆ ನೀವು ಮಾಡಬೇಕಾದ ಇಷ್ಟೇ, ಮೊದಲು ಈ ಲಿಂಕ್ ಮೇಲೆ ನೀವು ಒತ್ತಿ ಅಂತಂದ್ಬಿಟ್ಟು ಶುರು ಮಾಡುತ್ತೆ ಅದು. ಆಮೇಲೆ ಇಷ್ಟು ಡೆಪಾಸಿಟ್ ಮಾಡಿ ಅಂತ ಕೇಳುತ್ತೆ. ಆಮೇಲೆ ಇದರಿಂದ ಬಿಡಿಸ್ಕೊಳ್ಬೇಕು ಗೌರ್ಮೆಂಟಿಂದ, ಟ್ಯಾಕ್ಸಿಂದ, ಅದಕ್ಕೋಸ್ಕರ ಇಷ್ಟು ತುಂಬಿ ಅಂತೆಲ್ಲ ಹೇಳುತ್ತೆ. ನಾವು ಅದು ತೋರಿಸೋ ಇಷ್ಟು ದೊಡ್ಡ ಹಣದಕ್ಕೋಸ್ಕರವಾಗಿ ಎಷ್ಟು ಕೊಟ್ಟರೆ ಏನಂತೆ ಅಂತ ಅನ್ಕೊಂಡು ಅದು ಹೇಳ್ತಿರೋದು ಮಿಲಿಯನ್ಸ್ ಆಫ್ ಡಾಲರ್ಸ್. ನಾವು ಕೇಳ್ತಿರೋದು, ನಮ್ಮನ್ನು ಕೇಳಿದ್ರೆ ಥೌಸಂಡ್ಸ್ ಆಫ್ ರುಪೀಸು ಅಂತ ಅನ್ಕೊಂಡು ಶುರು ಮಾಡ್ಕೊಂಡಿರ್ತೀವಿ. ಮಧ್ಯದಲ್ಲಿ ಇನ್ನೊಂಚೂರು ಜಾಸ್ತಿ ಮಾಡೋದು, ಮತ್ತೊಂದಿಷ್ಟು ಜಾಸ್ತಿ ಮಾಡೋದು, ಹೀಗೆ ಲಕ್ಷಗಟ್ಟಲೆ ನಮ್ಮ ಕೈಯಿಂದ ಹೋದ ಮೇಲೆ ನಮಗೆ ಓಹೋಹೋ ಇದು ಭಾರಿ ಮೋಸದ ವ್ಯವಹಾರ, ಇದು ಕೊನೆಗೆ ಅಲ್ಲಿಂದ ಏನೂ ಬರುವಂಥದ್ದಲ್ಲ ಅನ್ನೋದು ಆಮೇಲೆ ನಮಗೆ ಗೊತ್ತಾಗುತ್ತೆ. ಅಷ್ಟರೊಳಗೆ ಬೇಕಾದಷ್ಟು ನಾವು ಕಳ್ಕೊಂಡಾಗಿರುತ್ತೆ. ಇದನ್ನೇ ಹೇಳೋದು,
ನಾವು ಆಸೆಗೆ ದಾಸರಾದರೆ ನಾವು ಲೋಕಕ್ಕೆ ನಾವು ದಾಸರಾಗ್ತೀವಿ ಅಂತಂದ್ಬಿಟ್ಟು. ಅದರ ಬದಲಾಗಿ ಇದರ ಬಗ್ಗೆ ನನ್ನದೇನಲ್ವೋ, ನಾನು ಯಾವುದನ್ನು ದುಡಿದು ಸಂಪಾದಿಸಿಲ್ಲವೋ ಅದು ನನಗೆ ಬೇಡ ಅನ್ನುವಂತಹ ಒಂದು ತೃಪ್ತಿಯ ಭಾವನೆ ಇದ್ದ ಪಕ್ಷದಲ್ಲಿ ಲಾಟರಿಗಳಿಗೋಸ್ಕರವಾಗಿ ಹಂಬಲಿಸುವಂತಹ ಪ್ರವೃತ್ತಿ ಹೋಗುತ್ತೆ. ಬೇಕಾದಷ್ಟು ಲಾಟರಿ ಸ್ಕೀಮ್ಗಳು, ಕೆಲವು ಸಲ ಸರ್ಕಾರವೇ ತುಂಬ ಅನ್ಯಾಯದ ವರ್ತನೆ, ಸರ್ಕಾರವೇ ಲಾಟರಿ ಸ್ಕೀಮ್ಗಳನ್ನ ಇಂಟ್ರೊಡ್ಯೂಸ್ ಮಾಡೋದು, ಈ ಥರದ್ದೆಲ್ಲ ಮಾಡಿಬಿಡುತ್ತೆ. ಇದರಿಂದಾಗಿ ಜನಗಳಿಗೆ ಕಷ್ಟಪಡದೆ ತನಗೆ ದುಡ್ಡು ಬರಬೇಕು ಅನ್ನುವಂತಹ ಅಪೇಕ್ಷೆ ಎಲ್ಲ ಹುಟ್ಕೊಂಡ್ಬಿಡುತ್ತೆ. ಹೀಗೆ ಹುಟ್ಕೊಂಡ್ಬಿಟ್ಟಾಗ ಅದಕ್ಕೆ ತುದಿ ಮೊದಲು ಕೊನೆ ಅಂತ ಏನು ಇರೋದಿಲ್ಲ. ಎಷ್ಟೋ ಜನ ನೋಡಿದ್ದೀನಿ ನಾನು, ನನಗೆ ನಿನ್ನ ಕಂಡ್ರೆ ತುಂಬ ಇಷ್ಟ ಅಂತ ಗಿಫ್ಟ್ ಕೊಡೋದಕ್ಕೆ ಲಾಟರಿ ಟಿಕೆಟ್ ಕೊಡೋದು. ನಾವು ಇದನ್ನ ಕೊಂಡ್ಕೊಂಡಿದ್ದೀನಿ, ನಿಮಗೆ ನಿಮ್ಮ ಅದೃಷ್ಟ ಚೆನ್ನಾಗಿರೋ ನಿಮಗೆ ಬರಲಿ ಅಂತ ಅಂದ್ಬಿಟ್ಟು ಕೊಡೋವಂಥದ್ದು. ಇದೆಲ್ಲ ಮೂರ್ಖತನದ್ದು. ಆದ್ರಿಂದ ಆ ತರಹದ ಪ್ರವೃತ್ತಿಗಳೇ ನಮ್ಮ ಮನಸ್ಸಲ್ಲಿ ಉಂಟಾಗದೇನೆ ಎಲ್ಲಭಸೆ ನಿಜ ಕರ್ಮೋಪಾತ್ತಂ ವಿತ್ತಂ ತೇನ ವಿನೋದಯ ಚಿತ್ತಂ ಅಂತ ಹೇಳ್ಬಿಟ್ಟು ನಾವು ದುಡಿದು ಸಂಪಾದಿಸಿದ್ರಲ್ಲಿ ಅದು ಎಷ್ಟು ಬರುತ್ತೋ ಅಷ್ಟರಲ್ಲಿ ನಾನು ತೃಪ್ತನಾಗಿರ್ತೀನಿ ಅಂತ ಇದ್ದ ಪಕ್ಷದಲ್ಲಿ ಆಸೆಗೆ ಒಂದು ಲಿಮಿಟ್ ಬಂದಂಗೆ ಹಾಗಿದ್ದಾಗ ಮನುಷ್ಯ ನೆಮ್ಮದಿ ಇರ್ತಾನೆ. ಮತ್ತು ಅದಕ್ಕಿಂತಲೂ ಮುಖ್ಯವಾದ್ದು ಅಂತ ಹೇಳಿದ್ರೆ, ಜೀವನದಲ್ಲಿ ನಾವು ಏನನ್ನ ಆಸೆ ಪಡಬೇಕು ಅನ್ನೋದರ ಕಡೆಗೆ ಗಮನ ಕೊಡಬೇಕು. ಅಂದರೆ ಆಸೆ ಪಡೋದಕ್ಕೆ ಯಾವುದು ಅರ್ಹವಾದದ್ದು, ಯಾವುದು ಯೋಗ್ಯವಾದಂತಹದ್ದು ಅನ್ನೋದರ ಕಡೆಗೆ ಈಗ ನಾವು ಗಮನ ಕೊಡಬೇಕು. ಕೇವಲ ಐಹಿಕ ಜೀವನದ ಅಲ್ಪ ಸ್ವಲ್ಪ ಸುಖಗಳಿಗೆ ಮಾತ್ರವೇ ನಾವು ಗಮನ ಕೊಟ್ಕೊಂಡು ಅಷ್ಟಕ್ಕೆ ನಮ್ಮ ಆಸೆಗಳನ್ನು ಸೀಮಿತ ಮಾಡಿಕೊಂಡ ಪಕ್ಷದಲ್ಲಿ ಅದೇನೋ ಪ್ರಯೋಜನವಿಲ್ಲ. ಅದರ ಬದಲಾಗಿ ಇದೆಲ್ಲವನ್ನೂ ಮೀರಿಸಿದಂತಹದ್ದು ಯಾವುದಿದೆಯೋ, ಯಾವುದು ಲೋಕೋತ್ತರವಾದಂತಹದ್ದೋ, ಯಾವುದು ನಮ್ಮ ಜೀವನಕ್ಕೆ ಒಂದು ಸಾರ್ಥಕ್ಯವನ್ನು ಕೊಡುತ್ತೋ ಅಂತಹ ಆಸೆಯನ್ನು ಇಟ್ಕೊಳ್ಬೇಕು. ಇಟ್ಟುಕೊಂಡ್ರೆ ದೊಡ್ಡ ಆಸೆಗಳನ್ನು ಇಟ್ಕೊಳ್ಬೇಕು. ಜೀವನಕ್ಕೆ ಬೇಕಾದ ಅನುಕೂಲಗಳನ್ನು ಮಾಡಿಕೊಳ್ಳುವಂತಹದ್ದು ಒಂದು. ಅದು ಬಿಟ್ಟು ಕೊನೆಯಿಲ್ಲದ ಆಸೆಯ ಬೆನ್ನ ಹತ್ತಿ ಹೋಗಿ ನಾವು ದುಃಖಪಟ್ಟು ಕೊನೆಗೆ ಏನನ್ನೂ ಸಾಧಿಸಕ್ಕಾಗದೆ ಇರೋದಕ್ಕಿಂತಲೂ ಕೂಡ ಉದಾತ್ತವಾದಂತಹ ಧ್ಯೇಯಗಳನ್ನು ಜೀವನದಲ್ಲಿ ಇಟ್ಟುಕೊಂಡು ಅದರ ಸಾಧನೆಗೆ ನಾವು ಯತ್ನಿಸುವುದಾದರೆ ಅಂತಹ ಆಸೆಗಳನ್ನು ಇಟ್ಟುಕೊಳ್ಳೋದರಲ್ಲಿ ಒಂದು ಸಾರ್ಥಕ್ಯವಿದೆ. ಇಲ್ಲದಿದ್ದ ಪಕ್ಷದಲ್ಲಿ ನಾವು ಆಸೆಗೆ ದಾಸರಾಗಿ ಲೋಕಕ್ಕೂ ದಾಸರಾಗಿ ನರಳುವಂತಾಗತ್ತೆ. ಅದರ ಬದಲು ನಾವು ನಿಜವಾಗಿಯೂ ಆಸೆಯನ್ನು ಮೀರಿದಂತಹ ಒಂದು ಸ್ಥಿತಿಯನ್ನ ನಾವು ಸಂಪಾದಿಸಿಕೊಂಡ ಪಕ್ಷದಲ್ಲಿ ಲೋಕವೇ ನಮಗೆ ದಾಸವಾಗಬಹುದು. ಲೋಕ ನಮಗೆ ದಾಸವಾಗಲಿ ಅನ್ನೋ ಆಸೆ ಅಂತ ಇಲ್ಲದೆ ಹೋದ್ರೂ ನಾವು ನೆಮ್ಮದಿಯಿಂದ ಇರಬಹುದು. ಆದ್ದರಿಂದ ನೆಮ್ಮದಿಯ ಕಡೆಗೆ ನಾವು ಏನು ಪ್ರಯತ್ನ ಪಡಬೇಕೋ ಅದನ್ನ ಪಡೋಣ. ಅದು ತಾನೇ ಜೀವನದಲ್ಲಿ ಒಂದು ಜಾಣ್ಮೆ ಅಲ್ಲವೇ? ನಮಸ್ಕಾರ.